ನಿಜಕ್ಕೂ ಈ ತಾಯಿಯೇ ದೇವರು ದೇಗುಲದಲ್ಲಿ ಏನೇನಿದೆ ಅನ್ನೋದನ್ನು ನೋಡೋಣ ಬನ್ನಿ. ಕನ್ನಡ ಕಲಾವಿದರಿಗೆ ಇದೊಂದು ಮಾದರಿ ಅಂತ ಹೇಳ್ಬೋದು ವಿನೋದ್ ರಾಜ್ ಅವರು. ಇಲ್ಲಿರುವಂಥ ಈ ಕಂಬ ನೋಡ್ರಿ, 4 ಕಂಬ ಕಿತ್ಬಿಡ್ರಿ ಹೇಗೇನೆ ಹಿಂಗಾಗತ್ತೆ ಕಟ್ಟಡ. ನಮಸ್ತೆ ಕರುನಾಡು. ನಾವಿವತ್ತು ವರ್ನಟಿ ಡಾಕ್ಟರ್ ಲೀಲಾವತಿ ಅಮ್ಮನವರ ದೇಗುಲದಲ್ಲಿದ್ದೀವಿ. ಲೀಲಾವತಿ ಅವರು ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿಯಲ್ಲಿ 1938ರಲ್ಲಿ ಜನಿಸ್ತಾರೆ. 1949ರಲ್ಲಿ ನಾಗಕನಿಕಾ ಸಿನಿಮಾದಲ್ಲಿ ಒಂದು ಚಿಕ್ಕ ಪಾತ್ರದ ಮೂಲಕ, ಅಂದರೆ ಸಖಿಯ ಪಾತ್ರದ ಮೂಲಕ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡ್ತಾರೆ. ಆ ನಂತರ ಸರಿಸುಮಾರು 650ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಾಯಕಿಯಾಗಿ, ಪೋಷಕ ನಟಿಯಾಗಿ ಅಭಿನಯಿಸಿದ್ದಾರೆ. ಅಷ್ಟೇ ಅಲ್ಲ, ಅವರು ನಿರ್ಮಾಪಕರು ಕೂಡ, ಹಾಗೆಯೇ ಕೃಷಿಕರು. ಅವರ ಈ ಒಂದು ದೇಗುಲವನ್ನು ಅವರ ಮಗ ವಿನೋದ್ ರಾಜ್ ಅವರು ಕೂಡ ಯಶಸ್ವಿ ಕಲಾವಿದರು, ಡ್ಯಾನ್ಸ್ ಕಿಂಗ್ ಅಂತಲೇ ಹೆಸರು, ಹಾಗೆಯೇ ಕೃಷಿಕರು ಕೂಡ ಅವರು ನಿರ್ಮಿಸಿದ್ದಾರೆ. ಈ ದೇಗುಲಕ್ಕೆ ಮೇಲ್ಗಡೆ ಒಂದು ಸಬ್ ಟೈಟ್ಲ್ ಕೊಟ್ಟಿದ್ದಾರೆ ಅವರು, ತಾಯಿಯೇ ದೇವರು ಅಂತ. ನಿಜಕ್ಕೂ ಈ ತಾಯಿಯೇ ದೇವರು ದೇಗುಲದಲ್ಲಿ ಏನೇನಿದೆ ಅನ್ನೋದನ್ನು ನೋಡೋಣ ಬನ್ನಿ. ಈ ಲೀಲಾವತಿಯವರ ದೇಗುಲ ತುಮಕೂರು ರಸ್ತೆ ನೆಲಮಂಗಲದಿಂದ 12 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆಯೇ ಮಾಗಡಿ ರಸ್ತೆ ತಾವರ್ಕೆರೆಯಿಂದ ಬರೋದಾದರೆ 14 ಕಿಲೋಮೀಟರ್ ದೂರದಲ್ಲಿ ಈ ದೇಗುಲವಿದೆ. ನಮ್ಮ ಪರಂ ಗುಬ್ಬಿಯವರ ಜೊತೆಲಿದ್ದಾರೆ. ಇವರು ಅಮ್ಮನವರ ದೊಡ್ಡ ಅಭಿಮಾನಿ ಮತ್ತು ವಿನೋದ್ ಸರ್ಗೆ ತುಂಬ ಆತ್ಮೀಯರು. ಸರ್, ಇದೆಲ್ಲ ವೈಭವ, ಈ ಒಂದು ದೇಗುಲ, ಲೀಲಾವತಿ ಅಮ್ಮನವರ ದೇಗುಲ ನೋಡಿದ್ರೆ ನಿಮ್ಗೆ ಏನು ಅನಿಸುತ್ತೆ? ದೇಗುಲ ನಿರ್ಮಾಣ ಮಾಡಬೇಕು ಅನ್ನೋದು ಅವರ ಬಹುದಿನದ ಕನಸಾಗಿತ್ತು. ಅವರು ಅಮ್ಮ ಇಹಲೋಕ ತ್ಯಜಿಸಿದ ತಕ್ಷಣ ತೀರ್ಮಾನ ಮಾಡಿದ್ರು ಈ ಥರ ಒಂದು ಕಟ್ಟಬೇಕು ಅಂತ. ಹಾಗಾಗಿ ಪ್ರತಿ ತಂದೆ ತಾಯಿಗೂ ಇಂಥ ಮಕ್ಕಳು ಹುಟ್ಟಬೇಕು ಅಂತ ನಾವು ಆಸೆ ಪಡ್ತೀವಿ. ಯಾಕೆಂದರೆ ಪ್ರತಿ ತಂದೆ ತಾಯಿನ ಇಷ್ಟಪಡೋರಿಗೆ ಮಾದರಿಯಾಗಿ ನಿಂತಿದ್ದಾರೆ ಇವತ್ತು ವಿನೋದ್ ರಾಜ್ ಅವರು. ಇವತ್ತು ಕೂಡ ಸುಮಾರು ಜನ ಬಂದಾಗ ತಮ್ಮ ಮಕ್ಕಳಿಗೆ ಹೇಳ್ತಾಯಿದ್ರು, ನೋಡಿ ನೀವು ವಿನೋದ್ ರಾಜ್ ನೋಡಿ ಕಲ್ತ್ಕೊಳ್ಳಿ, ನೋಡಿ ಅವ್ರ ತಾಯಿಗೋಸ್ಕರ ಎಂಥ ಅದ್ಭುತವಾದ ಒಂದು ದೇವಸ್ಥಾನ ಮಾಡಿದ್ದಾರೆ ಅಂತ ಹೇಳಿದ್ರು. ಹಾಗಾಗಿ ಇವತ್ತು ನಾವು ಈ ದೇವಸ್ಥಾನಕ್ಕೆ ಬಂದಾಗ ಹಳೆಯ ಚಿತ್ರಗಳನ್ನೆಲ್ಲ ಗಮನಿಸ್ಕೊಂಡು ಹೋದಾಗ ಪ್ರತಿ ಚಿತ್ರ ಮತ್ತು ಪ್ರತಿ ಕಲಾವಿದರ ಜೊತೆಯಲ್ಲಿರುವಂಥ ಅದ್ಭುತವಾದ ಅಪರೂಪದ ಚಿತ್ರಗಳನ್ನು ಇಲ್ಲಿಟ್ಟಿದ್ದಾರೆ. ಜೊತೆಗೆ ಇಲ್ಲಿ ಬಂದಾಗ ಒಂದು ಪ್ರಶಾಂತ ವಾತಾವರಣ ಇದೆ. ಇಂಥದ್ದೊಂದು ದೇವಸ್ಥಾನ ನಿರ್ಮಾಣ ಮಾಡಿರೋದು ತುಂಬ ಹೆಮ್ಮೆಯ ಸಂಗತಿ. ನಮ್ಮ ಕಲಾವಿದರಿಗೆ, ಚಿತ್ರರಂಗದ ಕನ್ನಡ ಕಲಾವಿದರಿಗೆ ಇದೊಂದು ಮಾದರಿ ಅಂತ ಹೇಳ್ಬೋದು ವಿನೋದ್ ರಾಜ್ ಅವರು. ವರ್ನಟಿ ಲೀಲಾವತಿ ಅಮ್ಮನವರ ದೇಗುಲದಲ್ಲಿದ್ದೀವಿ. ನಮ್ಮ ಜೊತೆ ಸರ್ ಇದ್ದಾರೆ. ನಾನು ಇವ್ರನ್ನ ಪರಿಚಯ ಮಾಡಿಕೊಡುವ ಅಗತ್ಯ ಇಲ್ಲ. ಆದರೆ ಸರ್, ನಮಸ್ಕಾರ ಸರ್. ನಮಸ್ಕಾರ ಸರ್, ಆ್ಯಕ್ಚುಲಿ ಮನುಕುಲಕ್ಕೆ ಒಬ್ಬ ಮಗನಾಗಿ ನೀವು ಒಂದು ಮಾದರಿ ಸರ್. ಒಬ್ಬ ಸ್ವತಂತ್ರ ಮಹಿಳೆಯಾಗಿ ನಿಮ್ಮ ತಾಯಿ ಮಾದರಿ. ನನ್ನ ಬಿಟ್ಟು ಹೋದರು ಅನ್ನುವಂಥದ್ರಕ್ಕಿಂತ ನನ್ನ ಹತ್ರ ಅವ್ರು ಏನು ಬಿಟ್ಟು ಹೋದರು ಅವರ ದೊಡ್ಡ ಮಹಾನ್ ಪ್ರೀತಿ ರೀ. ನಾವು ದೊಡ್ಡ ಮಾತು ಹೇಳಬಾರ್ದು. ಪ್ರೀತಿ ಅನ್ನುವಂಥದ್ದು ಹಲವಾರು ರೂಪದಲ್ಲಿ. ಒಂದು ಮಮತಾಜ್ಗೋಸ್ಕರ ಕಟ್ಟಿರುವಂಥ ತಾಜ್ ಮಹಲ್, ಇದು ಆ ಥರದ್ದೆಲ್ಲ. ಒಬ್ಬ ಮಗ ತಾಯಿಗೋಸ್ಕರ ಖಂಡಿತ ತಾಯಿ ತೋರಿಸಿರುವಂಥ ಪ್ರೀತಿ, ಹೀಗೆ ಬಾಳು ಅನ್ನುವಂಥ ರೀತಿ, ಹೀಗೆ ಇರಬೇಕು ನೀನು ಅನ್ನುವಂಥ ಒಂದು ದೊಡ್ಡ ದೊಡ್ಡ ಮಾತುಗಳು ಅವ್ರ ಬಾಯಿನಲ್ಲಿ ಬಂದಿರುವಂಥದ್ದು. 4 ಜನಕ್ಕೆ ಬೇಕಾದವನಾಗಿರಬೇಕು, ಸಮಾಜಮುಖಿಯಾಗಿರಬೇಕು, ನಾವು ಮಾತಾಡೋದಲ್ಲಪ್ಪ ಮಾಡಿ ತೋರಿಸ್ಬೇಕು, ಯಾವುದು ನಿಜ ಇದೆಯೋ ಅದನ್ನು ಮಾತ್ರ ನಾವು ಮಾತಾಡೋಕ್ಕೆ ಪ್ರಯತ್ನ ಪಡಬೇಕು ಅನ್ನುವಂಥ ಮಾತುಗಳೇ ಇವತ್ತು ನನ್ನನ್ನು ಪ್ರೇರೇಪಿಸಿ ಇವತ್ತು ನಾನು ಇದನ್ನು ಈ ಪ್ರೀತಿಯ ಈ ದೇಗುಲನ ನಾನು ನನ್ನ ತಾಯಿಯವ್ರಿಗೋಸ್ಕರ ನಾನು ಕಟ್ಟಿ ಇದನ್ನು ಮುಗಿಸ್ಬೇಕು ಅನ್ನುವಂಥ ಒಂದು ಹಠ, ಒಂದು ಛಲ ಎರಡೂ ನನ್ನಲ್ಲಿ ಸೇರಿ ಇದು ಸೃಷ್ಟಿ ಆಯಿತು. ಒಬ್ಬನಲ್ಲ, ಎಲ್ಲರೂ ಸೇರಿದ್ದಾರೆ. ಈ ಥರ ಒಂದು ಐಡಿಯಾ ಹೇಗೆ ಬಂತು? ಇದು ಮೊದಲ ಪ್ರಶ್ನೆ. ಒಂದು ಎರಡನೇದು,
ಈ ಒಂದು ಐಡಿಯಾ ಬಂದ್ಮೇಲೆ ಈ ಎಲ್ಲ ಫೋಟೋಗಳನ್ನ ಕಲೆಕ್ಟ್ ಮಾಡಿದಿರಿ, ಇವುಗಳನ್ನ ಯಾವ್ಯಾವ ರೀತಿ ಕಲೆಕ್ಟ್ ಮಾಡಿದ್ರಿ? ಐಡಿಯಾ ಅನ್ನುವಂಥದ್ದು ಈ ಭೂಮಿ ತಗೊಂಡಾಗ್ಲೇ ನನ್ನ ತಾಯಿಯವ್ರಿಗೆ ಏನು ಅಂತಲೇ ಗೊತ್ತಿಲ್ಲ. ಕತ್ಲಲ್ಲಿ ಬಂದು ನೋಡಿದ್ವಿ, ಬೆಳಗ್ಗೆ ಬಂದು ನೋಡಿದಾಗ ಭಾರಿ ಕಾಡಿದು, ಬರೀ ಕಾಡು. ಕೆಲವೆಲ್ಲ ತೆಂಗಿನ ಮರಗಳಿದ್ವು, ಒಂದು ಸ್ವಲ್ಪ ಭೂಮಿ ಸಮತಟ್ಟು ಸ್ವಲ್ಪ ಜಾಗದಲ್ಲಿ ಹಂಗಿದ್ವು. ಆದರೆ ಅದೆಲ್ಲ ಇದರ ರೂಪ ಅನ್ನುವಂಥದ್ದು ನನ್ನ ತಾಯಿಯವ್ರಿಗೆ ಅನ್ನಿಸ್ತು. ಏನು ಮಾಡಬೇಕು ಅಂತ ಅವ್ರಿಗೆ ಗೊತ್ತಿಲ್ಲ. ಕೂತ್ಕೊಂಡು ಸನಕೆ ಗುದ್ಲಿಗಳು ಇವೆಲ್ಲ ತೊಗೊಂಬಂದು ಇಟ್ಕೊಂಡು ಕೂತ್ಕೊಂಡು ಒಂದೊಂದಾಗಿ ಇಲ್ಲಿಂದ ಹೀಗೆ ಮಾಡೋ ದಾರಿನ, ಇಲ್ಲಿಂದ ಹೀಗೆ ಮಾಡೋ ಇದನ್ನು, ಗಾಡಿನ ತೆಗೆದುಕೊಂಡು ಹೋಗಿ ನೀನು ಹೋಗ್ಬೇಕು. ಅವಾಗ ಸ್ಕಾರ್ಪಿಯೋ ಇತ್ತು ನಮ್ಮ ಹತ್ರ, ಇವತ್ತು ಇದೆ ಗಾಡಿ. ಅದನ್ನು ತೊಗೊಂಡೋಗಿ ಕೆಳಗಡೆ ಸುತ್ತಿಸ್ಬಿಟ್ಟು ಈ ಜಾಗ ಇದನ್ನು ರಸ್ತೆ ಮಾಡು ಅಂತ ರಸ್ತೆ ಮಾಡಿಸಿಸ್ತು. ಹೀಗೆ ತಾನೇ ಕೂತ್ಕೊಂಡು ತನ್ನ ಜಾಗದಲ್ಲಿ ಹೇಗೆ ಮಾಡಬೇಕು ಅಂತ ಸೃಷ್ಟಿ ಮಾಡಿದೆ. ಅದೇ ರೀತಿ ನನಗೆ ಬಂದಿದ್ದ ಐಡಿಯಾ ನನ್ನ ತಾಯಿಯವರು ಇಲ್ಲ. ಆದರೂ ಆ ನೋವಿನಲ್ಲಿ ನಾನು ಏನು ಮಾಡಿದ್ದೀನಿ, ಮಾರನೇ ದಿವಸ ಇಲ್ಲಿ ಒಂದು ಅದೇ ಈ ನೆರಳು ಥರ ಮಾಡಿ ಅವ್ರಿಗೆ ಇಡೀ ಭೂಮಿನ ಕೆತ್ತಿ ಕ್ಲೀನ್ ಮಾಡಿದೆ. ಆವತ್ತು ಹಿಂದಿನ ದಿವಸ ಬಂದು ಜನಗಳ ಒಂದು ಆ ಜನದಟ್ಟಣೆಯಲ್ಲಿ ಆಗಿರುವಂಥ ಈ ಸ್ವಲ್ಪ ಗಲೀಜು ಅದು ಇದನ್ನೆಲ್ಲನೂ ನನ್ನ ಕೈಯಾರೇ ನಾನು ತೆಗೆದು ಈ ಜಾಗನ ಶುದ್ಧ ಮಾಡಿದೆ. ನಾನು ಶುದ್ಧ ಮಾಡಿಬಿಟ್ಟು ನಿಧಾನವಾಗಿ ಯೋಚನೆ ಮಾಡಿದ್ದೆ. ನೆಲದಲ್ಲೇ ಕೂತ್ಕೊಂಡು ಕೆಂಪು ಮಣ್ಣದು ಕೈಯಲ್ಲಿ ನಾನು ಗೀರು ಹಾಕ್ತೆ. ಏನು ಅಂದ್ಕೊಂಡೆ, ಅಮ್ಮನ್ನ ನಾವು ಸುತ್ತಿ ಪೂಜೆ ಮಾಡ್ತಾ ಇದ್ದೀವಿ. ಕರೆಕ್ಟು, 3 ಸುತ್ತು, 3 ಸುತ್ತಲ್ಲಿ 3 ಅರ್ಥಗಳು ಎಲ್ಲನೂ ಕಲ್ಪಿಸ್ಬಿಡ್ಬೇಕು. ಇಡೀ ಅಮ್ಮವರು ಬಂದು ಒಂದು ಇತಿಹಾಸ ಇದರಲ್ಲಿ ಅಡಗಬೇಕು ಅಂತ ಹೇಳಿ ಹೊರಗಡೆಯಿಂದ ಬರುವಾಗಲೇ ಎಡಗಡೆ 1 ಹೀಗೆ ಸುತ್ಕೊಂಡು ಬರಬೇಕು. ಸ್ಪೈರಲ್ ಮೆಥಡ್ ಅಂತಾರೆ. ಎರಡನೇದು ಈ ಥರ ಸುತ್ಕೊಂಡು ಬರಬೇಕು. ರೈಟ್. ಅಮ್ಮವ್ರ ಹತ್ರ ಇನ್ನೊಂದಿದೆ, ನಾನು ತೋರಿಸ್ತೀನಿ ನೋಡಿ. 3ನೇ ಸುತ್ತು, 3ನೇ ಪ್ರದಕ್ಷಿಣೆ ಅಮ್ಮನಿಗೆ ನಮಸ್ಕಾರ ಮಾಡ್ಕೊಂಡು ಜನ ಈಚೆ ಬರಬೇಕು. ಸರ್, ಈ ಫೋಟೋಸ್ ಬಗ್ಗೆ ಯಾರು ಹೇಳಕ್ಕೆ ಇಷ್ಟಪಡ್ತೀರಾ? ಏನ್ರಿ ಹೇಳೋದು, ಫೋಟೋನೇ ಮಾತಾಡ್ತಾ ಇದ್ದೀನಿ. ಹೇಗೆ ಕಲೆಕ್ಟ್ ಸಂಗ್ರಹ ಮಾಡಿದ್ರಿ? ಯಾಕಂದ್ರೆ ಸಂಗ್ರಹ ನಾನು ಒಬ್ಬನೂ ಅಲ್ಲ, ಪಾಪ ನನ್ನ ತಾಯಿಯವರು, ಪಾಪ ನಾಗಾಭರಣವರು ಇದನ್ನ ಮಾಡ್ತಾ ಇದ್ರು ಇದರಲ್ಲಿ ವಾರ್ತಾ ಪ್ರಚಾರ ಇಲಾಖೆಯಲ್ಲಿ. ಅದು ಪ್ರೋಗ್ರಾಮ್ ಹೆಜ್ಜೆ ಗುರುತುನ ಏನು, ಆ ಹೆಜ್ಜೆ ಗುರುತದು ಕೆಲವೆಲ್ಲ ಸ್ಟಿಲ್ಸು ಅವರು ಶೇಖರಿಸಿ ಇಟ್ಟಿದ್ರು. ಆಮೇಲೆ ಪಾಪ ನಮ್ಮ ಇವರು ವೀರೇಶ್ ಅವರು ಸುಮಾರು ಸ್ಟಿಲ್ಸ್ ಈಗ ನನ್ನ ಕೈಲಿ ಇಲ್ಲದೆ ಇರೋದು ಕೂಡ ಅವ್ರ ಹತ್ರ ಇದೆ. ಭವಿಷ್ಯದಲ್ಲಿ ಇನ್ನೂ ಒಂದು ಸ್ಟೇಜ್ದು ಬೇಕು ಅಂದರೂ ಕೂಡ ನಾವು ಹಾಕ್ಬೋದು ಇಲ್ಲಿ ಅನ್ನುವಂಥದ್ದು ನನ್ನ ಮನಸ್ಸಿಗೆ ಅನ್ನಿಸ್ತಾ ಇದೆ. ಅವರು ಹೇಳಿದರು ನನಗೆ ಈ ನಿರ್ಮಾಣದ ಹೊಣೆ ಹೊತ್ತುಬಿಟ್ಟು ನಾನು ಒಬ್ಬನೇ ಆಗಿದ್ದರಿಂದ ನಾನು ವೀರೇಶ್ ಅವ್ರಿಗೂ ನಾನು ಕ್ಷಮೆ ಕೇಳ್ತಾ ಇದ್ದೀನಿ ಈ ಮೂಲಕ. ಯಾಕಂದರೆ ನನಗೆ ಸಮಯ ಆಗಲಿಲ್ಲ. ಆಮೇಲೆ ಕೆಲವೊಬ್ಬರು ಮಾಡೋಕ್ಕೆ ಸಾಧ್ಯ. ಅದು ಮುಕ್ತಾಯ ಇದರಲ್ಲಿ ಈ ಥರ ಒಂದು ಸ್ಮಾರಕನ ರೆಡಿ ಮಾಡುವಾಗ ಮುಕ್ತಾಯ ಮುಂದಿನ ಎದುರಿನ ಎಲಿವೇಶನ್ ಅಂತಾರೆ, ಎದುರಿನ ಮುಂಭಾಗದ ಹ್ಯಾಗೆ ಕಾಣಬೇಕು ಕೊನೆಗಳಿಗೆವರೆಗೂ ಯೋಚನೆ ಮಾಡಿ ಅಮ್ಮವ್ರ ಫೋಟೋನ ಅದ್ರ ಮೇಲೆ ಕಟ್ ಮಾಡಿ ವರನಟಿ ಡಾಕ್ಟರ್ ಎಂ ಲೀಲಾವತಿ ಅವರ ದೇಗುಲ ಅಂತಂತ ಬರಬೇಕಾದ ಮೇಲೆ ಅಮ್ಮನ ಎಂಬ್ಲಮ್ ಇರಲಿ ಅಂತ ಕೊನೆಯಲ್ಲಿ ಮಾಡಿ ಸೆಟ್ ಮಾಡಿದ್ದು ಅದು ಇವರೇ. ವರ್ಷದ ಒಳಗಡೆ ನಾವು ಇದನ್ನ ನಿರ್ಮಿಸಬೇಕು. ಮುಖ್ಯಮಂತ್ರಿಗಳು ತುಂಬ ಸಾರಿ ವಿನೋದ್ ಸಾರಿ ಅಂತ ಕೇಳ್ಕೊಂಡ್ಬಿಟ್ರು. ಅವರು ಮೈಸೂರಲ್ಲಿದ್ದರು. ಪಾಪ ಅವರು ಎರಡನೇ ಮಾತಿಲ್ಲ, ಅವರೇ ಆಗಲಿ ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರಾಗಲಿ, ಪಾಪ ನಮ್ಮ ಉಸ್ತುವಾರಿ ಸಚಿವರು ಮತ್ತು ಆಹಾರ ಸಚಿವರಾದ KH ಮುನಿಯಪ್ಪನವರು ಅಷ್ಟೇ ಆಗಲಿ, ಯಾರೇ ಆಗಲಿ ರೀ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಪಕ್ಷಾತೀತ ಜಾತ್ಯಾತೀತ ರಾಜಕೀಯ ಅನ್ನುವಂಥದ್ದೆಲ್ಲವನ್ನೂ ಮರೆತು ಅವ್ರು ಕೊಟ್ಟಿರುವಂಥ ಗೌರವ. ನನಗೆ ಅವರ ಹಣ ಸಹಾಯ ಮಾಡಬೇಕಾಗಿಲ್ಲ. ಆ ಬಾಯಿನಲ್ಲಿ ಒಂದು ಮಾತು, ನೆನ್ನೆನೂ ಅದೇ ಮಾತು ಹೇಳಿದ್ರು, ಸರ್ಕಾರ ವಿನೋದ್ ರಾಜ್ ಅವ್ರ ಜೊತೆಲಿ ಇದೆ ಅಂತ ಹೇಳಿದ್ರಲ್ಲ, ನಾ ಎರಡು ಕೈ ಎತ್ತು ಮುಗಿತೀನಿ, ಅದಕ್ಕೆ ಮೇಲೆ ನನಗೆ ಇನ್ನೇನು ಬೇಕು ಭಾಗ್ಯ. ಪಾಪ ಅವ್ರುಗಳನ್ನ ನೀವು ಇಲ್ಲಿಗೆ ಬನ್ನಿರಿ, ನನಗೆ ಇದನ್ನು ಮಾಡಿರಿ, ನನಗೆ ಅದನ್ನು ಮಾಡಿರಿ ಅಂತ ಕೇಳೋರು ಅಲ್ವೇ ಇಲ್ಲ. ಉಪಮುಖ್ಯಮಂತ್ರಿಗಳನ್ನ ನಾ ಕೇಳಿದೆ. ಪಾಪ ಅವತ್ತು ಅವರಿಗೆ ಸಮಾವೇಶ ಆಯಿತು. ಸುರ್ಜೇವಾಲಾ ಅವರು ಬಂದು ಏರ್ಪೋರ್ಟಿಂದ ಡೈರೆಕ್ಟ್ ಅವರು ಹಾಸನ್ಗೆ ಹೋಗೋ ಪರಿಸ್ಥಿತಿ, ಹಾಗಾಗಿ ಬರೋಕ್ಕಾಗಲಿಲ್ಲ. ಆದರೆ ನಮ್ಮ ನಿರ್ಮಲಾನಂದನಾಥ ಶ್ರೀಗಳು ಆ ಗೌರವ ಕೊಟ್ಟು, ಅವರು ತಾಯಿ ಪ್ರೇಮಿನೇ ಅಂತ ನನಗೆ ಅನ್ನಿಸ್ತದೆ. ಆ ಪ್ರೀತಿ ಇಟ್ಕೊಂಡು ಅವ್ರು ಬಂದರು. ಇಲ್ಲಿ ಬಂದು ಇದನ್ನು ಒಂದು ಉದ್ಘಾಟಿಸಿ, KH ಮುನಿಯಪ್ಪನವರು ಉದ್ಘಾಟಿಸಿ, ಅವರು ಶ್ರೀಗಳು ಭಾವಚಿತ್ರಗಳನ್ನ ಉದ್ಘಾಟಿಸಿ, ಆಮೇಲೆ ಗರ್ಭಗುಡಿ ಹತ್ರ ಬಂದು ನಿಂತು ಒಂದೆರಡು ಒಳ್ಳೆ ಮಾತು ಹಿತವಚನಗಳನ್ನ ನುಡಿದು ನಮಗೆ ಆಶೀರ್ವಾದ ಮಾಡಿ, ಆಮೇಲೆ ನಮ್ಮದು 25ನೇ ವರ್ಷದ ಆ್ಯನಿವರ್ಸರಿ ನನಗೆ ಗೊತ್ತಿಲ್ಲ, ಅದು ನನ್ನ ಶ್ರೀಮತಿ ಜ್ಞಾಪಕ ಮಾಡಿ. ಆದರೆ ಇಲ್ಲಿ ಸತ್ಯ ಒಂದು ನಡೆದಿದೆ. ನಿನ್ನ ಅತ್ತೆನೇ ನಿನ್ನನ್ನು ಇಲ್ಲಿ ಕರೆಸ್ಕೊಂಡು ಶ್ರೀಗಳ ಪಾದನ ತೊಳೆದು ಆಶೀರ್ವಾದ ಪಡ್ಕೊಂಡಿಲ್ಲ. ಅದನ್ನು ಅರ್ಥ ಮಾಡ್ಕೊ. ಕೈ ತುಂಬ ಹಣ ಕೊಟ್ಟರೆ ದೇವರು, ಏನೂ ಕೊಡಲಿಲ್ಲ ಅಂದರೆ ಯಾರು ಕೊಡೋರು ಅಂತ ಕೇಳುವಂಥ ಈ ಪ್ರಶ್ನೆ, ಈ ಭಾವ ಮನುಷ್ಯನಲ್ಲಿ ಭಾವನೆ ಯಾವತ್ತೂ ಮೂಡಿ ಬರಬಾರ್ದು. ಪರಮಾತ್ಮ ಎಲ್ಲ ಸಮಯದಲ್ಲೂ ನಮ್ಮ ಜೊತೆಲಿ ಬರಲ್ಲ. ನಾವು ಎಲ್ಲೋ ಒಂದು ಕಡೆ ನಮ್ಮ ಜೀವನದ ಅವಧಿಯಲ್ಲಿ ಕಷ್ಟ, ಆ 3 ಗಳಿಗೆ ಮನುಷ್ಯನಲ್ಲಿ, ಆ 3 ಗಳಿಗೆ ಒಂದೊಂದು ಗಳಿಗೆಗಳಲ್ಲೂ ಒಂದೊಂದು ಆಪತ್ತಿದೆ ಮನುಷ್ಯನಿಗೆ.
ಆ ಆಪತ್ ಕಾಲದಲ್ಲಿ ಅವನು ಕಾಪಾಡಿರ್ತಾನೆ, ನಾವು ಮರ್ತಿರ್ತೀವಿ ಅಷ್ಟೇ. ಅಷ್ಟೇ ಸರ್. ನನಗೆ ಫೋಟೋಗಳನ್ನ ನೋಡಿದಾಗ ನನಗೊಂದು ಅನಿಸ್ತು ಏನು ಗೊತ್ತಾ ಸರ್, ನೀವು ಬರೀ ಲೀಲಾವತಿ ಮೇಡಮ್ ಅವ್ರನ್ನೇ ನೀವು ಕಾನ್ಸಂಟ್ರೇಟ್ ಮಾಡಿಲ್ಲ. ಯಾಕಂದ್ರೆ ಎಲ್ಲಾ ಫೋಟೋಗಳು ಕೂಡ ಸಹ ಕಲಾವಿದರನ್ನು ಕೂಡ ಇಟ್ಟಿವೆ. ಹೌದು, ನಾವು ನೋಡ್ಕೊಂಡ್ ಬಂದಾಗ ಏನಾಗುತ್ತಂದ್ರೆ ಬರೀ ಲೀಲಾವತಿ ಅಮ್ಮನವ್ರ ಜೊತೆಗೆ ಕನ್ನಡ ಚಿತ್ರರಂಗದ ಪರಿಚಯ ಕೂಡ ಆಗುತ್ತೆ. ಅದ್ರ ಬಗ್ಗೆ ಏನ್ ಹೇಳ್ತೀವಿ? ಖಂಡಿತ. ನೋಡಿ, ಇಲ್ಲಿರುವಂತ ಈ ಕಂಬ ನೋಡ್ರಿ, 4 ಕಂಬ ಕಿತ್ಬಿಡ್ರಿ, ಹಾಗೇನೆ ಹಿಂಗಾಗತ್ತೆ ಕಟ್ಟಡ. ಸಹ ಕಲಾವಿದರು ಅನ್ನುವಂಥದ್ದು ಹಾಗೇನೆ. ಏನಕ್ಕೆ ಅವ್ರನ್ನ ಪೋಷಕ ಪಾತ್ರ, ಇಂಗ್ಲಿಷ್ನಲ್ಲಿ ಏನಿದೆ ಸಪೋರ್ಟಿಂಗ್ ಕ್ಯಾರೆಕ್ಟರ್, ಸಪೋರ್ಟಿಂಗ್ ಪಿಲ್ಲರ್ಸ್. ಇದು ಸಪೋರ್ಟಿಂಗ್ ಅಲ್ವಾ? ಹೌದು, ಎಲ್ಲ ಅದೇ. ನೀವು ಅದನ್ನ ಈ ಒಂದು ದೇಗುಲದಲ್ಲಿ ಕೂಡ ಅದೊಂಥರ ಮಾದರಿ ತರ ಇಟ್ಟಿದ್ದೀರಿ. ಅದೇ ಆಸೆ ನನ್ನ ತಾಯಿಯವ್ರಿಗಿದ್ದು, ಕಲಾ ಕುಟುಂಬ ಆಗಿರ್ಬೇಕಿದು, ಎಲ್ಲಾರು ಇದ್ರೇನೆ ಕಣಪ್ಪ ನಾವು ಅನ್ನುವಂಥ ಭಾವನೆ ರೀ ಅವ್ರಿಗೆ. ಹೌದು, ಇಲ್ಲಿ ಕಾಣಿಸ್ತಾ ಇದೆ ಸರ್, ನೀವು ಅದನ್ನ ಪಾಲಿಸಿರೋದು ಇಲ್ಲಿ ಕಾಣಿಸ್ತಾ ಇದೆ ಸರ್. ಈಗ ಸ್ವಲ್ಪ ಇಂಟೀರಿಯರ್ ಇದೆ ನೀವು ಸಿಟಿಯಿಂದ ಈ ದೇಗುಲ ಸರ್. ಇಲ್ಲಿ ಯಾರ್ಯಾರು ಬರ್ತಾರೆ ಅವ್ರಿಗೆ ಏನು ವ್ಯವಸ್ಥೆ ಅಂದ್ರೆ? ನೋಡಿ, ಈಗ ನಿಮ್ಗೆ ಏನಾಗುತ್ತೆ, ಬೆಳಗ್ಗೆ ಒಂದು 9:30 10 ಗಂಟೆ ಅಂತ ಅಂದ್ಕೊಳ್ಳಿ. 10 ಗಂಟೆಯಿಂದ ಸಂಜೆ 3:30 4 ಅಂತ ನಾವು ಅಂದ್ಕೊಂಡು, ಪಾಪ ಅಭಿಮಾನಿಗಳು ದಟ್ಟಣೆ ಇರೋದ್ರಿಂದ ಆಗಲಿ ಒಂದು 5:30 6 ಗಂಟೆವರೆಗೂ ನಾವು ಇದು ಮಾಡ್ತೀವಿ. ಬೆಳಗ್ಗೆ 9 ಗಂಟೆ ಅಥವಾ 10 ಗಂಟೆಯಿಂದ ಸಂಜೆ ಮಧ್ಯಾಹ್ನ 3 ಗಂಟೆವರೆಗೂ, ಅಲ್ಲಿವರೆಗೂ ನಾವು ಅನ್ನದಾಸೋಹ ಅನ್ಕೊಂಡಿದ್ದೀವಿ. ಅದು ಮಾಡ್ತಾ ಇದೀವಿ, ನಿತ್ಯ ಅನ್ನದಾಸೋಹ. ಹೌದಾ ಸರ್, ಈ ಅನ್ನದಾಸೋಹಕ್ಕೆ ಏನಾರು ದೇಣಿಗೆ ತಗೋತಾ ಇದ್ರಲ್ಲ? ಏನಿಲ್ಲ, ಸ್ವಂತನೇ ಮಾಡಬೇಕು. ಸ್ವಂತನೇ ಮಾಡಬೇಕು ಅಂದರೆ ನಾನೇ ಮಾಡಬೇಕು ಅಂದರೆ ದುರಹಂಕಾರ ಆಗುತ್ತೆ. ನಾವು ಭಗವಂತನಿಗೆ ನಾನು ಒಪ್ಪಿಸ್ತಾ ಇದ್ದೀನಿ, ನನ್ನ ತಾಯಿಯವ್ರಿಗೆ ನಾನು ಒಪ್ಪಿಸ್ತಾ ಇದ್ದೀನಿ, ನನಗೆ ಶಕ್ತಿ ಕೊಡಮ್ಮ ಮಾಡೋಕ್ಕೆ. ಒಂದು ಇದರಲ್ಲಿ ಏನಾಗ್ತದೆ ಅಂದರೆ, ನಮಗೆ ಅಂಥ ಆದಾಯ ಇಲ್ಲ, ನಾನೇ ನಿತ್ಯ ಸಿನಿಮಾಗಳು ಮಾಡಿಲ್ಲ, ಆ ನಂತರ ಕೂಡ ಯಾವ ಆದಾಯನೂ ಇಲ್ಲ, ಯಾವ ರಿಯಾಲಿಟಿ ಶೋಗೂ ನಾನು ಹೋಗಿಲ್ಲ, ಏನೂ ಮಾಡಿಲ್ಲ. ಏನಿದೆಯೋ ಇರೋದ್ರಲ್ಲಿ ನಾನು ಮಾಡಿ ಜನಗಳಿಗೆ ಆ ಅನ್ನದಾಸೋಹ, ಅದು ನನ್ನ ತಾಯಿಯವರು ಹೇಳ್ಕೊಟ್ಟಿರುವಂಥ ಪಾಠ. ಪ್ರಾರಂಭದಿಂದಲೇ ಅವರು ತಾನು ತಿಂದು 4 ಜನಕ್ಕೆ ತಿನ್ನಿಸಿ ಅಭ್ಯಾಸ ಅವರಿಗೆ. ಅದೇ ಸತ್ಯ, ಇದು ನಡೀತಾ ಇರೋದು ಅಷ್ಟೇ ಸರ್. ಇವಾಗ 2ನೇ ರೌಂಡ್ ಬಂದ್ವಿ. ಹೌದು, ಮೊದಲು ಸುತ್ತಾಕೊಂಡು 2ನೇ ರೌಂಡ್ ಬಂದಿದ್ವಿ. ಧೈರ್ಯವಾಗಿ ಲೀಲಾವತಿಯವ್ರು ನಂಬಿ ಯಾವ ಪಾತ್ರ ಬೇಕಾದ್ರೂ ಕೊಡ್ಬೋದು. ನಾನು ಒಂದೇ ಒಂದು ಓಪನ್ ಆಗಿ ಹೇಳ, ಎನ್ನ ಪತಿಗೆ ಕಾಣಲು ದಾರಿದೀಪ ಬೆಳಗಿಸೋ. ಈ ಥರ ಅಡುಗೆ ಮಾಡೋದು ನಿನ್ನ ಯೋಗ್ಯತೆಗೆ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಒಂದು ಸ್ವಲ್ಪ ಬೇಜಾರಾಗುತ್ತೆ. ಸವಾಲು ಬಿಟ್ಟು ಬರ್ತಾರೆ ಅಮ್ಮವರು. ಹೌದು, ಸ್ವತಂತ್ರವಾಗಿ ಬರ್ತಾರೆ. ಎಷ್ಟು ನೋವಾಗುತ್ತೆ ಅಂದರೆ ಅಂತ ಕಳ್ಕೊಂಡ್ಬಿಟ್ಟು ಕಷ್ಟ ಆಗ್ತಾ ಇದೆ ಇವ್ರು, ತುಂಬ ಕಷ್ಟ ಆಗುತ್ತೆ. ಸರ್, ಇವಾಗ 2ನೇ ರೌಂಡ್ ಬಂದ್ವಿ. ಧೈರ್ಯವಾಗಿ ಲೀಲಾವತಿಯವ್ರು ನಂಬಿ ಯಾವ ಪಾತ್ರ ಬೇಕಾದ್ರೂ ಕೊಡ್ಬೋದು. ನಾನು ಒಂದೇ ಒಂದು ಓಪನ್ ಆಗಿ ಹೇಳ, ಎನ್ನ ಪತಿಗೆ ಕಾಣಲು ದಾರಿದೀಪ ಬೆಳಗಿಸೋ. ಈ ಥರ ಅಡುಗೆ ಮಾಡೋದು ನಿನ್ನ ಯೋಗ್ಯತೆಗೆ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಒಂದು ಸ್ವಲ್ಪ ಬೇಜಾರಾಗುತ್ತೆ. ಸವಾಲು ಬಿಟ್ಟು ಬರ್ತಾರೆ ಅಮ್ಮವರು. ಹೌದು, ಸ್ವತಂತ್ರವಾಗಿ ಬರ್ತಾರೆ. ಎಷ್ಟು ನೋವಾಗುತ್ತೆ ಅಂದರೆ ಅಂತ ಕಳ್ಕೊಂಡ್ಬಿಟ್ಟು ಕಷ್ಟ ಆಗ್ತಾ ಇದೆ ಇವ್ರು, ತುಂಬ ಕಷ್ಟ ಆಗುತ್ತೆ. ಒಂದಷ್ಟು ಫೋಟೋಸ್ ಇದೆ ಸರ್, ಇದ್ರ ಬಗ್ಗೆ ಒಂದಷ್ಟು ನೀವು ಏನು ಹೇಳ್ತೀರಿ? ಯಾವ ಸಿನಿಮಾತು ಏನು ನಿಮ್ಮ? ಇದು ಬಂದು ಅಮ್ಮವರು ಎಲ್ಲೂ ತಮಿಳ್ನಾಡು ಚಿತ್ರ ಸ್ಕ್ರೀನ್ ಪೇಪರ್ ಅಂತ ಇತ್ತು ಅವಾಗ, ಸ್ಕ್ರೀನ್ ಅಂತ. ಆ ಪೇಪರ್ ಎಡಿಟ್ರು ಯಾರೋ ಅವರ ರಿಪೋರ್ಟ್ರು ಸುಮೈತಾಂಗಿನೋ ಅಥವಾ ಯಾವುದೋ ಒಂದು ತಮಿಳ್ ಚಿತ್ರ ಅದು. ಅದಕ್ಕೆ ಇಲ್ಲ ಧೈರ್ಯವಾಗಿ ಲೀಲಾವತಿಯವ್ರು ನಂಬಿ ಯಾವ ಪಾತ್ರ ಬೇಕಾದ್ರೂ ಕೊಡ್ಬೋದು, ಅಮ್ಮ ಎಲ್ಲ ಪಾತ್ರನೂ ಸರಿಯಾಗಿ ಅದಕ್ಕೆ ಜೀವ ತುಂಬ್ತಾರೆ ಅನ್ನುವಂಥ ಮಾತನ್ನು ಮಾತಾಡಿ ಈ ಫೋಟೋ ತೆಗೆದು ಹಾಕಿದ್ರು ಸ್ಕ್ರೀನ್ನಲ್ಲಿ ಆ ಕಾಲಕ್ಕೆ. ಅದೇ ತುಂಬಾ ವಿಶೇಷವಾಗಿದೆ ಸರ್. ಆಕ್ಚುಲಿ ಪಟ್ ಅಂತ ನೋಡೋದು ಗುರ್ತಿಡಕ್ಕಾಗಲ್ಲ ಅದು. ಹೌದೌದು. ಇದು ಯಾವ ಸಿನಿಮಾದ್ದು? ಇದು ನಾಗಪೂಜೆ ಚಿತ್ರದ್ದು. ಇದರಲ್ಲಿ ಏನನ್ನ ಅನ್ನಿಸ್ತದೆ ಅಂದರೆ, ಈ ಪ್ರಾರ್ಥನೆ ಎನ್ನ ಪತಿಯ ಕಾಣಲು ದಾರಿದೀಪ ಬೆಳಗಿಸೋ, ಎನ್ನ ಪತಿಗೆ ಕಾಣಲು ದಾರಿದೀಪ ಬೆಳಗಿಸೋ. ಆಮೇಲೆ ಅದು ಕುರ ಸೀತಾರಾಮ್ ಶಾಸ್ತ್ರಿಗಳ ನಿರ್ಮಾಣದಲ್ಲಿ. ಆಮೇಲೆ ಕನ್ನಡ ನಾಡಿನ ಕುಲನಾರಿ ನಿನ್ನ ಪಾವನ ಲೋಕಕ್ಕೆ ದಾರಿ. ಇದು ನಮ್ಮ ಜನರೇಷನ್ ಸಿನಿಮಾ ಸರ್, ಇದು ಒಂದೇ ಮಾತಾಡಲ್ಲ. ಹೌದೌದು, ಖಂಡಿತ. ನೋಡಿ, ವಿಜಯಶಾಂತಿ ಅವ್ರಿಗೆ ನೋಡಿ, ಅವರು ಅಮ್ಮ ಅಂತ ಸೋತು ನಮ್ಮಮ್ಮ ಅಂತ ಸೋತು ಅಮ್ಮ ಅಲ್ಲಿನೂ ಡೈಲಿ ಅಡುಗೆ ಮಾಡಿಕೊಡ್ತಾ ಇದ್ರು. ಅವ್ರ ಕೈಗೆ ಮಾಡಿದವ್ರು ಯಾರೂ ಇಲ್ಲ ಇವರೇ. ನಾನು ಒಂದೇ ಒಂದು ಓಪನ್ ಆಗಿ ಹೇಳ, ಈ ಕೊಡುಗೈ ಇದೆಯಲ್ಲ, ಈ ಕೊಡುಗೈ ಯಾವತ್ತೂ ಸೋಲಲ್ಲ. ಬರದ ಇದು ಸುಮ್ಮನೆ ಸಿನಿಮಾದಲ್ಲಿ
ಕೊಟ್ವಿ ಅನ್ನೋ ಡೈಲಾಗ್ ಅಲ್ಲ ಅದು. ಬನ್ನಿ ಅಪ್ಪ. ಇದು ನಾಗೇಂದ್ರ ಆಗಲಿ ಸರ್ ಅದು. ನಾಗೇಂದ್ರ ರಾಯರು ಬನ್ನಿ. ಇದು ನೋಡಿ, ಮದುವೆ ಮಾಡಿ ನೋಡಿ ಚಿತ್ರ ಇದು. ಈ ಥರನ ಅಡುಗೆ ಮಾಡೋದು ನಿನ್ನ ಯೋಗ್ಯತೆಗೆ ಅಂತ ಹೇಳ್ಬಿಟ್ಟು ಈ ಅಮ್ಮ ಹಣವಂತರಲ್ಲ ಅನ್ನುವಂಥದ್ದು ಒಂದು ಬೇಜಾರದ್ರಲ್ಲಿ. ಇದು ಕುಲವಧು. ಈ ಟೈಲರಿಂಗ್ ಮಿಷಿನ್ ಏನು ಅಂದರೆ ಆವತ್ತಿಗೆ ಇದು ದೊಡ್ಡ ಮಾದರಿಯಾಗಿ ಹೋಗಿತ್ತು. ನೀನು ಏನು ಹೇಳಿದ್ಯಾ, ನೀನು ಅದನ್ನು ಕೊಟ್ಟಿಲ್ಲ ವರದಕ್ಷಿಣೆನ ನೀನು. ಹಾಗಾಗಿ ಎಲ್ಲರಿಗೂ ಒಂದು ಸ್ವಲ್ಪ ಬೇಜಾರಾಗುತ್ತೆ. ಸವಾಲು ಬಿಟ್ಟು ಬರ್ತಾರೆ ಅಮ್ಮವರು. ಹೌದು, ಸ್ವತಂತ್ರವಾಗಿ ಬರ್ತಾರೆ. ನಾನು ಬೇಡ, ನಾನು ನಿಮಗೆ ನಿಮ್ಮ ಮನೆಗೆ ನಾನು ಕೊಡಬೇಕಾಗಿದ್ದನ್ನು ಕೊಟ್ಟು ನಾನು ನಿಮ್ಮ ಮನೆಗೆ ಬರ್ತೀನಿ ಅಂತೇಳಿ. ಆ್ಯಕ್ಚುಲ್ ಅದು ನೋಡ್ರಿ ಸರ್, ಲೀಲಾವತಿ ಅಮ್ಮನವರು ಅಂತ ನಮ್ಗೆ ಗೊತ್ತಾಗಲ್ಲ. ಅಂದರೆ ಅಷ್ಟು ಯಂಗ್ ಜನ್ರೇಷನ್, ಬಹುಶಃ ಹಳೆ ಆ ಸಿನಿಮಾ ನೋಡಿದವರು ಗೊತ್ತಾಗ್ಬೋದೇನೋ. ಇವತ್ತಿನ ಜನರೇಷನ್ಗಳಿಗೆ ನೀವು ತಕ್ಕಂಥ ಈ ಫೋಟೋ, ಯಾಕಂದ್ರೆ ನಾವು ನೋಡೋದಲ್ಲ ಅಮ್ಮನ ಪಾತ್ರದಲ್ಲಿ ನೋಡಿರ್ತೀವಿ ಇವತ್ತಿನ ಜನರೇಷನ್. ಹೌದು ಪಾಪ, ಕರೆಕ್ಟ್. ಸೊ ಹಾಗೆ ನೀವು ಇದು ಮಾಡಿರೋದು ನಿಜಕ್ಕೂ ಏನಾಗುತ್ತೆ, ಆ ಅಮ್ಮನ ಮಹಾತಾಯಿನ ತಿಳ್ಕೊಳ್ಳೋದಕ್ಕೆ, ಅವರ ಜೀವನ ಚರಿತ್ರೆ ತಿಳ್ಕೊಳ್ಳೋದಕ್ಕೆ ನಿಜಕ್ಕೂ ಹೆಲ್ಪ್ ಆಗುತ್ತೆ. ನನ್ನ ತಾಯಿಯವರು ಕೃಷ್ಣನ ಭಕ್ತರು. ಅವರು ಆ ಉಡುಪಿ ಕೃಷ್ಣನ ಬೇಡ್ಕೊಂಡು ಹುಟ್ಟಿದವನು. ಇಬ್ಬರಿಗೆ ಗಂಧಕಡ್ಡಿ ಹಚ್ಚೋರು ನಮ್ಮಮ್ಮ. ಒಂದು ಕೃಷ್ಣ ಪರಮಾತ್ಮನಿಗೆ, ಇನ್ನೊಂದು ಸರ್ ಎಂ ವಿಶ್ವೇಶ್ವರಯ್ಯ. ಸರ್ ಎಂ ವಿಶ್ವೇಶ್ವರಯ್ಯನವ್ರಿಗೆ ಹಚ್ಚಿದ್ರಿಂದಲೇ ಬಹುಶಃ ನನಗನ್ನಿಸ್ತದೆ ಈ ತೋಟದ ನಿರ್ಮಾಣ, ಅಮ್ಮವರ ಈ ನಿರ್ಮಾಣ ಎಲ್ಲವನ್ನೂ ನಾವು ಮಾಡೋಕ್ಕಾಯ್ತು. ಒಬ್ಬ ರೈತನಾಗಕ್ಕಾಯ್ತು. ಅದರಲ್ಲಿ ಪ್ರಗತಿಪರ ಜೊತೆಯಲ್ಲಿ ತಂತ್ರಜ್ಞಾನದ ಮಾಹಿತಿ ತಿಳ್ಕೊಂಡು ಅದರಂತೆಯೇ ಇವತ್ತಿನ ಆಧುನಿಕ ವ್ಯವಸಾಯ ಏನಿದೆ ಅದನ್ನು ಮಾಡುವಂಥ ರೈತನಾದೆ ನಾವು. ಕಾರಣ ನನ್ನ ತಾಯಿಯವರು ವಿಶ್ವೇಶ್ವರಯ್ಯನವರಿಗೆ ಕಡ್ಡಿ ಹಚ್ಚಿದ್ದಕ್ಕೇನೆ. ಹೌದು, ನಂಬಿಕೆ ಇದೆ ನಮಗೆ. ಹೌದು, ಅವ್ರಿಗೆ ಅಪಾರವಾದ ಗೌರವ ಅಮ್ಮನ ಮೇಲೆ. ಒಂದ್ಸರಿ ಬೆಂಗಳೂರು ಸೆಂಟ್ರಲ್ ರೈಲ್ವೆ ಸ್ಟೇಷನ್ನಲ್ಲಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ನಡೀತಾ ಇತ್ತು. ಇವರು ಅಮ್ಮ ಬಂದ ತಕ್ಷಣ ಎದ್ದು ನಿಂತ್ಬಿಟ್ರು. ಎಲ್ಲರೂ ಎದ್ದು ನಿಂತ್ಬಿಟ್ರು. ನಿಮಗೆ ಗೊತ್ತಾ ನಾನು ಯಾಕೆ ಎದ್ದು ನಿಂತಿದ್ದೀನಿ ಅಂತ ನಿಮಗೆ ಗೊತ್ತಾ ಅಂತ ಹೇಳಿದ್ರು. ನಾನು ಯಾಕೆ ಹಿಂಗೆ ಹೇಳ್ತಾ ಇದ್ರೆ ಸಾಹೇಬ್ರು, ನಾನು ಗೌರವ ಕೊಟ್ಟ ಹಾಗೆ ನೀವು ಪ್ರತಿಯೊಬ್ಬ ಕನ್ನಡಿಗರು ಅಮ್ಮನಿಗೆ ಗೌರವ ಕೊಡಬೇಕು ಅಂತ ಹೇಳಿದ ಏಕೈಕ ವ್ಯಕ್ತಿ ಅವ್ರು. ಬನ್ನಿ, ಬಂಗಾರಪ್ಪ, ಬಂಗಾರನೇ ಅವರು. ಅಮ್ಮವರ ಘನತೆ ಈ ನಮ್ಮ ಜೆ.ಎಚ್. ಪಾಟೀಲ್ ಅವರು ಅಷ್ಟೇ. ಅವತ್ತಿನ ಕಾಲಘಟ್ಟದಲ್ಲಿ ನೀವು ಡ್ಯಾನ್ಸಲ್ಲಿ ಅವತ್ತು ಡ್ಯಾನ್ಸ್ ಕಿಂಗ್, ನಮ್ಮ ಕರ್ನಾಟಕದಲ್ಲಿ ಡ್ಯಾನ್ಸ್ ಕಿಂಗ್ ಅವತ್ತು ಕೂಡ ಇವತ್ತು ಕೂಡ. ಹೇಗೆ ಸರ್ ಅದು ಕಲಿತದ್ದು, ಯಾಕೆ ಕಲಿತ್ರಿ? ಅದರಿಂದ ಅದು ನಾನು ಕಾಲೇಜು ಸ್ಕೂಲ್ನಲ್ಲಿದ್ದಾಗ ಅದರ ಒಂದು ಅಭ್ಯಾಸ ಆಗೋಯ್ತು. ಕಲ್ಚರಲ್ ಆ್ಯಕ್ಟಿವಿಟೀಸ್ ಅಂತ ಹೇಳ್ತಾರಲ್ಲ, ಇಂಡಿಯನ್ ಮ್ಯೂಸಿಕ್, ವೆಸ್ಟರ್ನ್ ಮ್ಯೂಸಿಕಲ್ಲಿ ಸೇರಿಕೊಂಡು ನಮ್ಮ ಮೆಡ್ರಾಸ್ ಕ್ರಿಶ್ಚಿಯನ್ ಕಾಲೇಜ್ ಸ್ಕೂಲ್ನಲ್ಲಿ 1-2 ವರ್ಷ ರೆಹಮಾನ್ ಅವರು ಹೋದ್ರು. ಅವಾಗ ಅವ್ರ ಹೆಸರು ದಿಲೀಪ್ ಅಂತ. ಸೊ ಒಂದು ಬ್ಲೆಂಡ್ ಆಗಿ ನಾನು ಇನ್ನೇನು ಚಿತ್ರರಂಗಕ್ಕೆ ಬರುವಾಗ ಆಗಲೇ ರೆಹಮಾನ್ ಅವರು ಕೀಬೋರ್ಡಲ್ಲಿದ್ದರು. ಹೌದು, ಕೀಬೋರ್ಡಲ್ಲಿದ್ದರು. ಅದು ಇವತ್ತು ಮಾಸ್ಟ್ರು, ಆಸ್ಕರ್ ಅವಾರ್ಡ್ ಪ್ರಶಸ್ತಿನ ನಮ್ಮ ದೇಶಕ್ಕೆ ತಂದುಕೊಟ್ಟಂಥ ಒಂದು ಹೆಗ್ಗಳಿಕೆ. ನಮಗೆ ಗೌರವ ಅನ್ನಿಸಂಥವ್ರ ಜೊತೆ ನಾವು ಓದ್ವಿ ಅಂತ ಹೇಳ್ಬಿಟ್ಟು. ಇದು ಒಳ್ಳೆ ಫೋಟೋ ಸರ್, ಯಾಕಂದ್ರೆ ಇಬ್ಬರು ಮಹಿಳೆಯರು. ಹೌದೌದು, ಸತ್ಯವಾಗ್ಲು. ಹೌದು, ಅವ್ರಿಗೆ ಅದೇ ಇಷ್ಟ. ಸುಧಾಮೂರ್ತಿಗಳಿಗೆ ಭಾರಿ ಇಷ್ಟ ಅಮ್ಮನವ್ರ ಕಂಡ್ರೆ ಸಲಜ. ಆಮೇಲೆ ಅವತ್ತಿಗೆ ನಿರ್ಮಿಸಿ ಇದು 20 ವರ್ಷ ಆಯ್ತು. ಚಿಕ್ಕ ಆಸ್ಪತ್ರೆನೇ ಮಾಡಿದ್ದು. ಆವಾಗಕ್ಕೆ ಅದನ್ನು ಗುರುಸಿ ಬಂದು ಹಾಸ್ಪಿಟಲ್ ಮಾಡಿದಿಲ್ಲಮ್ಮ ನೀನು ಅಂತ ಹೇಳ್ಬಿಟ್ಟು ಪಾಪ ಅವರು. ಒಳ್ಳೆ ಫೋಟೋ ಸರ್. ಇದು ಸಿನಿಮಾ ಫೋಟೋ ಅಲ್ಲ ಅಂತ ಕಾಣಿಸುತ್ತೆ. ಇದು ಇಲ್ಲೇ ನಾವು ಭತ್ತ ಬೆಳೆದಿರುವಂಥ ಜಾಗ ಇದು. ಅಲ್ಲಿ ಕೂತ್ಕೊಂಡು ಹಸಿರು ನನ್ನ ಉಸಿರು ಅನ್ನೋ ಭಾವನೆಯಲ್ಲಿ ಅದರ ಮಧ್ಯೆ ಕೂತ್ಕೊಂಡೆ ಫೋಟೋ ತೆಗೆಸ್ಬಿಟ್ರು ಅಮ್ಮ. ಸರ್, ಈಗ ದೇಗುಲದ 2 ಸುತ್ತಾಯ್ತು ಸರ್. ಹೌದು, ಈಗ 3ನೇ ಪ್ರದಕ್ಷಿಣೆ. ನೋಡಿ, ಇದರಲ್ಲಿ ವಿಶೇಷತೆ ಏನು ಅಂದ್ರೆ, ನೋಡಿ ಗಿಡಗಳು ಹಾಕಕ್ಕೆ ಇಲ್ಲಿ ಜಾಗ ಮಾಡಿದ್ದಾರೆ. ಸುತ್ತಲೂ ಗಿಡಗಳ ಮಧ್ಯೆನೇ ಇರಬೇಕು, ಪ್ರಕೃತಿನ ಪ್ರೀತಿಸಿದವ್ರು ನನ್ನ ತಾಯಿ ಅಂತ ಅದನ್ನು ಹಾಕಿದ್ದಾರೆ ಇಲ್ಲಿ. ಎಲ್ಲ ವೆರೈಟಿ ಎಕ್ಸೋರಾ, ಒಂದೊಂದು ವೆರೈಟಿ ಸ್ಪೆಥೋಫೈಲಮ್ಮು ಎಲ್ಲನೂ ಇದೆ ನೋಡ್ರಿ. ಇದು 3ನೇ ಸುತ್ತು ಕಾಂಪ್ಯಾಕ್ಟ್ ಯಾಕೆ ಮಾಡಿದ್ದೀವಿ ಅಂತ ಹೇಳಿದ್ರೆ, ಗಿಡನೂ ಇರಬೇಕು, ಸಿಂಗಲ್ ಆಗಿ ನಡ್ಕೊಂಡು ಹೋಗಿ ನಮಸ್ಕಾರ ಮಾಡ್ಕೊಂಡು ಎಕ್ಸಿಟ್. ಯಾವುದೇ ರೀತಿ ನುಗ್ಗಲಾಗದೆ ಆಗ್ಬಾರ್ದು. ಅಂದ್ರೆ ಶ್ರದ್ಧೆಯಿಂದ ಗಮನಿಸ್ಕೊಂಡು ಹೋಗ್ಲಿ. ಹೌದು, ಎಲ್ಲ ವಿಧವಾದ ಗಿಡಗಳನ್ನೇ ನಾನು ಹುಡುಕಾಡಿ ಅಮ್ಮವರು ಸಂತೋಷ ಪಡಬೇಕು ಅಂತಲೇ ನಾನು ಇದನ್ನ. ಇಲ್ಲ, ಪ್ರಕೃತಿ ಜೊತೆ ಚೆನ್ನಾಗಿದೆ ಸರ್. ಇಲ್ಲಕಲ್ಲಿ ಎಷ್ಟೋ ಜನ ಇಲ್ಲಿ ಪ್ಲಾಸ್ಟಿಕ್ ಹಾಕ್ಬಿಡೋರು. ಹೌದೌದು, ಇಲ್ಲ ನಾವು 2 ಹಾಕಿದ್ವಿ. ಅದು ಅಲಂಕಾರ ಮಾಡೋರು ಮಾಡಿರುವಂಥ ಕೆಲಸ. ಹೌದು, ಇನ್ನು ಉಳಿದಿರೋದೆಲ್ಲ ನಾವು ಹಾಗೇನೆ. ಹೌದು, ಒಂದು ಬೇರೆಯದೇ ಅನುಭವ ಸಿಗುತ್ತದೆ. ಹೌದು, ಈ ನಾವು ಸುತ್ತಾಡ್ತಾ ಹೋದ್ರೆ. ಹೌದು, ಆಕ್ಚುಲಿ ನೀವು 3 ಈ ಸರ್ಕಲ್ ಡಿಸೈನ್ ಯಾರು ಮಾಡಿದಾರೋ ತುಂಬಾ ಚೆನ್ನಾಗಿ ಮಾಡಿದ್ದಾರೆ.
ಇದು ಒಂದು ಬೇರೆದೇ ಒಂದು ಆದಂತಹ ಒಂದು ಅನುಭವನೇ ಬೇರೆನೇ. ಹೌದು, ಸತ್ಯ, ಅದು ನಿಜ. ಧನ್ಯತೆ ಮನೋಭಾವ ಇಲ್ಲಿದ್ದಾಗ ಇಲ್ಲಿ ನಿಜವಾಗೂ ನನಗನ್ನಿಸ್ತದೆ, ಅತಿಶಯೋಕ್ತಿ ಎಲ್ಲ ಇದು. ಸರ್, ಇದ್ರ ವಿನ್ಯಾಸದ ಬಗ್ಗೆ ಸ್ವಲ್ಪ ಹೇಳಿ ಸರ್. ನಿಜಕ್ಕೂ ನೋಡಿ, ಇಲ್ಲೊಂದು ವಿಗ್ರಹ ಇದೆಲ್ಲ ನೀವು ಎಚಿಂಗ್ ಮಾಡಿ ಮೊಟ್ಟ ಮೊದಲನೇ ಬಾರಿಗೆ ಇದನ್ನು ಹನುಮಂತರಾಜು ಅಂತ ಎಳಚಕೆರೆಯವರು ಕಟ್ಟಡನ ಮಾಡೋಣ ಅಂತ ಹೇಳಿಬಿಟ್ಟು ಮಾತಾಡಿಸಿ ಒಬ್ಬ ಹುಡುಗ ಜ್ಞಾನೇಶ್ ಅಂತ, ಈ ಕಂಬಗಳು ಇದು ಸ್ಪೆಷಲ್ಲಾಗಿ ನಾವು ಹೆಚ್ಚು ಕಡಿಮೆ ಮಹಾಬಲಿಪುರಂನಿಂದ ಕೆತ್ತನೆಯವ್ರನ್ನ ಕರೆಸಿ ಆ ಒಂದು ಭಾವನೆ ಬರಬೇಕು ಅಂತ 4 ಶಿಲೆಗಳಿದೆ ನೋಡಿ. ಅದೇ ನಮ್ಗೆ ಅಷ್ಟು ದಿನಗಳು ಹಿಡಿದ್ಬಿಡ್ತು ಅದನ್ನು ಕೆತ್ತಿ ರೆಡಿ ಮಾಡೋದಕ್ಕೆ. ಕಂಬದ ಮೇಲೆ ಬರಬೇಕಲ್ಲ, ಅದು ಸಾಮಾನ್ಯ ವಿಷಯ ಅಲ್ಲ. 1 ವರ್ಷದೊಳಗೆ ಇದನ್ನ ಮುಗಿಸುವಂಥದ್ದು ಅಷ್ಟು ಸಾಮಾನ್ಯ ಅಲ್ಲ. ಆಮೇಲೆ ಈ ಕಾರ್ವಿಂಗು, ಮೇಲೆ ಇರುವಂಥ ಕಾರ್ವಿಂಗ್, ಇದು ಬಂದು ಮಹಾಬಲಿಪುರಂನಲ್ಲಿ ಮಹಾಮಲ್ಲನೋ ಆ ಜಾಗದಲ್ಲಿ ಏನೇನಿತ್ತು ನೋಡ್ರಿ, ಅದೇ ಥರನೇ ನಿಮಗೆ ಅದು ಪುರಾಣದ್ದೇ ಪಾಪ, ಐತಿಹಾಸಿಕವಾದದ್ದೇ ಇದು. ನಿಮಗೆ ಆ ಫಿನಿಶಿಂಗ್ ಇದೆಯಲ್ಲ, ಇವತ್ತಿನ ದೇಗುಲದ್ದಲ್ಲ ಅದು. ಇದು ತುಂಬ ಐತಿಹಾಸಿಕದ ದೇಗುಲದ ಭಾವನೆಯಲ್ಲೇ ಕೊಟ್ಟಿರೋದು. ಅದೇ ಶೈಲಿಲಿದೆ, ಅದೇ ಶೈಲಿಲಿದೆ ಸರ್. ನಾನು ಇನ್ನೊಂದು ಅಮ್ಮ ಅವರ ಪೂಜೆದ್ದು ನೋಡಿದಾಗ ಅಲ್ಲೊಂದು ಪಾದುಕೆಗಳಿದ್ವು, ಒಂದು ಕಮಂಡಲ ಇತ್ತು. ಹೌದು, ಅದು ಹೇಗೆ ಬಂತು? ಅದು ಮಹಾರಾಷ್ಟ್ರದಿಂದ ಅಂಬಾಭವಾನಿ ದೇವಸ್ಥಾನದಿಂದಲೇ, ಆ ಮಠದಿಂದಲೇ ತಗೊಂಬಂದ ಪಾದುಕೆಗಳನ್ನ ಅಮ್ಮವ್ರಿಗೆ ಹಾಕಿದ್ರು, ಕಮಂಡಲನ್ನ ಕೊಟ್ಟರು. ಈಗ ಅವ್ರಿಗೂ ಅಮ್ಮನಿಗೆ ಏನು ಸಂಬಂಧ ಇಲ್ಲ, ಆದರೆ ಅಲ್ಲಿ ಅದು ಅರಿವಾಗಿದ್ದು ಇಬ್ಬರು ಅಂಬಾಭವಾನಿ ದೇವರೇನೆ ಅಂತಂತ ಹೇಳ್ಬಿಟ್ಟು ಹೇಳಿ ಕಳಿಸಿದ್ದಾರೆ. ನೋಡಿ, ಮೈ ಜುಮ್ ಅಂತ ಇದೆ ನನಗೆ. ಹೌದು ಇವ್ರೆ, ಎಷ್ಟು ನೋವಾಗುತ್ತೆ ಅಂದರೆ ಅಂತ ಅಮ್ಮನ ಕಳ್ಕೊಂಡ್ಬಿಟ್ಟು ಕಷ್ಟ ಆಗ್ತಾ ಇದೆ ಇವ್ರೆ, ತುಂಬ ಕಷ್ಟ ಆಗುತ್ತೆ. ಈ ಪರಿಸ್ಥಿತಿಲಿ ಕೂಡ ಅವರು ಪಾಪ ಎಲ್ಲರನ್ನೂ ನೋಡ್ಕೋಬೇಕಂದ, ಯಾರನ್ನೂ ನೋಯಿಸ್ಬಾರ್ದು. ನಿನಗೆ ಎಷ್ಟೇ ನೋವು ಅದನ್ನು ನೀನು ಸಹಿಸ್ಕೋಬೇಕಪ್ಪ ಅಂತಂತ ಹೇಳೋರೆ ಇವ್ರೆ. ಯಾರ್ರೀ ಆ ಥರ ಮಾತಾಡ್ತಾರೆ? ಜಗಳ ಮಾಡುವಂಥದ್ದು ನಿಂತ್ಕೋತಾರ್ರಿ ಒಬ್ರು ಇವತ್ತೆಲ್ಲ. ನನಗೆ ಜಗಳ ಮಾಡೋಕ್ಕೆ ಹೇಳ್ಕೊಟ್ಟಿಲ್ಲ ರೀ ನಮ್ಮ ತಾಯಿಯವರು. ಅಭಿಮಾನ ಇದೆ ಸರ್. ಕಲಾವಿದರಿಗೆ, ಕನ್ನಡಿಗರು ಯಾವತ್ತೂ ಅಭಿಮಾನ ತೋರಿಸಿದ್ದಾರೆ. ಅದು ಅಮ್ಮನಂಥ ಕಲಾವಿದಾಗ ನೋಡಿ ಬೆಳೆದವರು. ಇವತ್ತು ನೀವು ಈ ಒಂದು ದೇಗುಲ ಕಟ್ಟೋದ್ರಿಂದ ಏನಪ್ಪ ಅಂತಂದರೆ ಅವರ ಜೀವನ ಚರಿತ್ರೆ, ಚಿತ್ರ ಚರಿತ್ರೆ ಜೊತೆಗೆ ಸಿನಿಮಾ ರಂಗ ಕೂಡ ಓಪನ್ ಆಗಿದೆ. ಹೌದೌದು, ನಿಜ. ಜೊತೆಗೆ ಇಲ್ಲಿ ಬಂದವ್ರಿಗೆ ಒಂದು ಸೆಂಟಿಮೆಂಟ್ ಅಂದರೆ ತಾಯಿ ಮಗ ಹೇಗಿರಬೇಕು, ಹೌದು, ಒಬ್ಬ ತಾಯಿನ ಮಗ ಹೇಗೆ ನೋಡ್ಕೋಬೇಕು, ಒಬ್ಬ ಮಗನನ್ನ ತಾಯಿ ಹೇಗೆ ಬೆಳೆಸ್ಬೇಕು. ಕರೆಕ್ಟು. ಅದು ಎರಡು ಮಗನನ್ನ ತಾಯಿ ಹಾಗೆ ಬೆಳೆಸಿದ್ರು ಅನ್ನೋದು ಮುಖ್ಯ ರೀ. ಹೌದು, ಅವ್ರು ಬೆಳೆಸಿದ್ದಕ್ಕೆ ನಾವು ಅವ್ರನ್ನ ನೋಡ್ಕೊಂಡಿದ್ದೆ, ಅದೇ ಸತ್ಯ. ಪ್ರತಿ ಸಮಯ ನನಗೊಂದು ಹೇಳಿ, ಇನ್ನಿಟ್ಕೊಂಡು ನಾನು ಕಷ್ಟಪಟ್ಟನಲ್ಲೋ ಇಷ್ಟೆಲ್ಲ ಮಾತು ಕೇಳಿರ್ಬೋದು. ನಾನು ಯಾವತ್ತಕ್ಕೆ ಕೇಳಿದೆ? ನಾನು ಹೀರೋಯಿನ್ ಮಾಡ್ತಾ ಇದ್ದಾಗಲೇ ತಾಯಿ ಪಾತ್ರ ಕೇಳಿದ್ನಲ್ಲಪ್ಪ, ನಿನಗೋಸ್ಕರ ಹೇಳಿದೆ. ಹೌದು, ಬೇಡಿಕೆ. ನೀವು ಗೆಜ್ಜೆ ಪೂಜೆ ಚಿತ್ರದಲ್ಲಿ ನೀವು ಆ ಡೈಲಾಗ್ಗಳನ್ನ ನೋಡಿ, ಅದೇನು ಕೆಟ್ಟದು ಅನ್ನುವಂಥ ವಿಷಯನ ನಾನು ನುಂಗಿ ನಿನ್ನನ್ನು ನಾನು ಚೆನ್ನಾಗಿ ತಲೆ ಎತ್ತುವಂಗೆ ಬಾಳಿಸ್ತೀನಿ ಅಂತ ಹೇಳ್ಬಿಟ್ಟು, ಗಂಗೆಯಂತೆ ನೀನು ಬಂದೆ ನನ್ನ ಪಾಪ ತೊಳೆಯುವೆ, ನಾಲ್ವರಂತೆ ನಾಣ್ಯವಾದ ಪುರುಷ ನೀನು ಎನಿಸುವೆ ಅಂದ್ಬಿಟ್ರು ಅಮ್ಮ. ಆ್ಯಕ್ಚುಲಿ ನಾನು ನಿಮ್ಮ ಮನೆಗೆ ಬಂದಾಗ ಒಬ್ಬ ತಾಯಿ 2 ಮಕ್ಕಳನ್ನ ಇವಾಗ ಕರ್ಕೊಂಡು ಬಂದಿದ್ರು. ಕರ್ಕೊಂಡ್ಬಂದು ಒಂದು ಮಾತು ಹೇಳಿದ್ರು ಅವರು, ನಾನು ಯಾಕೆ ಈ ಮಕ್ಕಳನ್ನ ಕರ್ಕೊಂಡ್ಬಂದೆ ಅಂದರೆ ನಿಮ್ಮನ್ನು ನೋಡಲಿ, ತಾಯಿನ ಹೇಗೆ ಪ್ರೀತಿಸ್ಬೇಕು ಅನ್ನೋದನ್ನ ನೋಡಿ ಕಲೀಲಿ, ತಾಯಿನ ಹೇಗೆ ನೋಡ್ಕೋಬೇಕು ಅನ್ನೋದನ್ನ ನೋಡಿ ಕಲೀಲಿ ಅಂತ ಕರ್ಕೊಂಡ್ಬಂದಿ ಅಂತಂದು ನಿಮ್ಮ ಕಾಲಿಗೆ ಬೆಳೆಸಿದ್ರು ಸರ್. ಆ್ಯಕ್ಚುಲಿ ಇದು ಸಾರ್ಥಕತೆ ಸರ್, ನನ್ನ ಪ್ರಕಾರ ಇದು ಸಾರ್ಥಕತೆ. ಯಾಕಂದರೆ ಇದು ನಾವೆಲ್ಲ ಕಲಿಬೇಕಾದಂಥದ್ದು. ನಿಜಕ್ಕೂ ನೀವು ಮಾದರಿ, ನಿಮ್ಮ ತಾಯಿ ಮಹಿಳೆಯರಿಗೆ ಮಾದರಿ. ಒಬ್ಬ ಸ್ವತಂತ್ರವಾಗಿ ಒಬ್ಬ ಮಹಿಳೆ, ಅಬಲೆಯಲ್ಲ, ಆಕೆ ಸಬಲೆ. ಆಕೆ ತನ್ನ ಮಗನನ್ನ ಹೇಗೆ ಯಾವುದೇ ರೀತಿ ಸಪೋರ್ಟ್ ಇಲ್ಲದೆ ಇವತ್ತು ಇಷ್ಟೆಲ್ಲ ನೀವು ಇಷ್ಟು ಚೆನ್ನಾಗಿ ಬದುಕ್ತಿದ್ದೀರಿ, ದೇವರು ಏನೋ ಯಾವುದೇ ರೀತಿ ಏನೂ ಕೊಡದೆ ಬದುಕ್ತಿದ್ದೀರಿ ಅಂದರೆ ಅದಕ್ಕೆ ನಿಮ್ಮ ತಾಯಿಯವರ ಕಾರಣ. ಅವರು ಎಲ್ಲ ಮಹಿಳೆಯರಿಗೂ ಮಾದರಿ. ಆದರೆ ಒಬ್ಬ ತಾಯಿನ, ಅಂತಹ ತಾಯಿನ ಹೇಗೆ ನೋಡ್ಕೋಬೇಕು ಅನ್ನೋದನ್ನು ಒಬ್ಬ ಮಗನಾಗಿ ನೀವು ಮಾದರಿ ಅಂತ ಹೇಳ್ಕೊಂಡು ಸರ್. ನಿಜಕ್ಕೂ ನಾನು ನಿಮ್ಮ ಜೊತೆ ಇಷ್ಟೊತ್ತು ಕಳೆದಿರೋದು ನನ್ನ ಪುಣ್ಯ ಅಂತ ಅನ್ಕೋತೀನಿ ಸರ್. ಆ್ಯಕ್ಚುಲಿ ನಾವು ಅಮ್ಮವರು ಇದ್ದಾಗ ಒಂದು ಸರಿ ಬಂದಿದ್ದೆ ನಾನು.
ಅವರ ಯಂಗ್ ಸಿನಿಮಾಗಳು ಅವರ ಸಿನಿಮಾಗಳನ್ನ ನಾವೆಲ್ಲ ಟಿ ವಿಲಿ ನೋಡಿರೋದು. ನಾವೆಲ್ಲ ಬಂದಾಗ ಅವರ ಪೋಷಕ ಪಾತ್ರ ಮಾಡ್ತಾಯಿದ್ರು. ಬಟ್ ಅವರ ಹಿರಿಮೆ ಗೊತ್ತಿರಲಿಲ್ಲ ಸರ್, ನಿಜವಾಗ್ಲೂ. ಒಬ್ಬ ನಟಿಯಾಗಿ ಅಷ್ಟೇ ಗೊತ್ತಿತ್ತು, ಒಬ್ಬ ಪೋಷಕ ನಟಿಯಾಗಿ ಗೊತ್ತಿತ್ತು, ಅವರ ಹಿರಿಮೆ ಗೊತ್ತಿರಲಿಲ್ಲ. ಚಿಕ್ಕದಾಗಿ ಹೇಳ್ತೀನಿ, ಅವರ ಹಿರಿಮೆ, ಅವರ ನಟನೆ, ಅವರು ಮಾಡಿರುವಂಥ ಪಾತ್ರಗಳು, ಜನ ಅದನ್ನು ನೋಡಿ ಅಮ್ಮವರು ಸೀರೆ ಉಡಲೇಬೇಕು ಅನ್ನುವಂಥದ್ದು. ಅಣ್ಣವ್ರನ್ನ ನೋಡಿ ಆ ಕಟ್ಟಿರುವಂಥ ತಲೆಗೆ ಕಟ್ತಾರಲ್ಲ ರೈತರು, ಅಣ್ಣವ್ರು ನೋಡಿ ಹಾಗೆ ಕಟ್ಟಬೇಕು ಅನ್ನುವಂಥ ಆಸೆ. ಆಮೇಲೆ ಎತ್ತಿ ಅವ್ರ ಕಾಲಿಂಗ್ ಎತ್ತಿ ಇದು ಕಚ್ಚೆ ಹಾಕಿ ಕಟ್ತಾರಲ್ಲ, ಅದನ್ನು ನೋಡಿ ನಾವು ಹಾಗೆ ಕಟ್ಟಬೇಕು ಅನ್ನುವಂಥದ್ದು. ತಾನು ಕೈಯಲ್ಲಿ ಒಂದು ಗುದ್ಲಿ ಎತ್ತಿ ಕೆಲಸ ಮಾಡ್ರೆ ಹೀಗೇನೆ ನಾವು ರೈತರ ಕೆಲಸ ಮಾಡಬೇಕು ಅನ್ನೋದು. ಇದೇ ಮಹಾಸುದಿನಾನೋ ಅಥವಾ ಕರುಣೆ ಕುಟುಂಬದ ಕಣ್ಣೋ ಯಾವುದೋ ಚಿತ್ರದಲ್ಲಿ ಕಷ್ಟ ಬಂದುಬಿಡುತ್ತೆ. ಏನು ಮಾಡೋಣ ಅಂದರೆ ಸೌತೆಕಾಯಿ ಬೆಳೆದ್ಬಿಟ್ಟು ರೋಡ್ನಲ್ಲೇ ಮಾರೋಣ ಅಂತ ಹೇಳ್ತಾರೆ. ಇದೆಲ್ಲ ಮಾದರಿಯಾಗಿದ್ದೇನೆ ಆವತ್ತಿನ ದಿನ ಜನ ಅದನ್ನು ನೋಡಿ ನಾವು ಕಷ್ಟಪಟ್ಟು ಬಾಳ್ಬೇಕು, ಬದುಕಬೇಕು ಅಂತಾರೆ. ಸತ್ಯ. ಅದೊಂದು ಆ್ಯಕ್ಚುಲಿ ಆ ಒಂದು ಹೆಗ್ಗಳಿಕೆ ಏನಿದೆ ಅದು ಚಿತ್ರಗಳ ಮೂಲಕ ನೀವು ನಮಗೆ ಕಲಿಸಿರ್ತಾರೆ. ಪುಸ್ತಕ ಎಲ್ಲ ಓದಲ್ಲ, ಆದರೆ ಚಿತ್ರ ನೋಡಿದ ತಕ್ಷಣ ಗೊತ್ತಾಗುತ್ತೆ. ಒಂದು ದೊಡ್ಡ ಕೆಲಸ ಮಾಡಿದಿರಿ, ನಿಮಗೆ ಧನ್ಯವಾದ ಸರ್. ಅಯ್ಯೋ ತುಂಬ ಧನ್ಯವಾದಗಳು. ನಿಮ್ಮ ಆಶೀರ್ವಾದ. ಅಯ್ಯೋ ಭಗವಂತ ದೇವ್ರ 100 ಕಾಲ ನಮ್ಮನ್ನೆಲ್ಲ ಚೆನ್ನಾಗಿಡಲಿ. ಕನ್ನಡಿಗರಿಗೆ ನಾನು ಕಳಕಳಿಯಿಂದ ವಿನಂತಿಸ್ಕೊಳ್ಳೋದಂಥದ್ದು ಏನು ಅಂತಂತ ಹೇಳಿದ್ರೆ, ನೋಡ್ರಿ, ಮನುಷ್ಯನಿಗೆ ನಾವು ಯಾವ ಥರ ಮೇಲೆ ಗುರುತಿಸ್ಕೋತೀವಿ, ನಮ್ಮ ಮನೆ ಇದು ನಮ್ಮ ಆಸ್ತಿ, ಇದು ನಮ್ಮ ಮನೆ ಅಂತ ನಾವು ಗುರುತಿಸ್ಕೋತೀವಿ. ಸೊ ಕೊನೆ ಮಾತು ನಾನು ಕನ್ನಡಿಗರಿಗೆ, ಅದು ಕೊನೆ ಅಲ್ಲ, ಅದೇ ಪ್ರಾರಂಭ, ಅದೇ ನಿರಂತರ. ನಮ್ಮ ಅಸ್ತಿತ್ವವನ್ನು ನಾವು ಕಳ್ಕೋಬಾರ್ದು, ನಮ್ಮ ಆಸ್ತಿನ ನಾವು ಕಳ್ಕೋಬಾರ್ದು. ಹತ್ತಡಿನೇ ಇರಲಿ, ಅದೇ ನಮ್ಮ ದೇಗುಲ. ಆ ದೇಗುಲನ ನಾವು ಕಳ್ಕೊಂಡ್ರೆ ಎಲ್ಲಿರ್ತೀವಿ ನಾವು ಈ ಭೂಮಿ ಮೇಲೆ? 3ನೇವ್ರಿಗೆ ನಾವು ಜಾಗನ ಮಾರಿಬಿಟ್ಟು ನಾವು ಅವ್ರ ಮನೆಗೆ ಹೋಗಿ ಕೆಲಸಕ್ಕೆ ಹೋಗುವಂಥ ಪರಿಸ್ಥಿತಿ ನಾವು ಎಂದೂ ಮಾಡ್ಕೊಬಾರ್ದು. ಇದೇ ನನ್ನ ತಾಯಿ ಹೇಳ್ಕೊಟ್ರೋ ಪಾಠ. ಅಸ್ತಿತ್ವವನ್ನು ಉಳಿಸ್ಕೊಡಿ ಕನ್ನಡಿಗರೇ. ನಮಸ್ಕಾರ. ಈ ಒಂದು ದೇಗುಲಕ್ಕೆ ಎಂಟ್ರಿ ಆದರೆ ನಮಗೆ ಲೀಲಾವತಿ ಅಮ್ಮನ ಕಂಪ್ಲೀಟ್ ಪರಿಚಯ ಆಗುತ್ತಲ್ಲ ಸರ್? ಕಂಪ್ಲೀಟ್ ಪರಿಚಯ ಆಗುತ್ತೆ. ಒಂದು ಮಾದರಿ ಇದು ಅಲ್ವಾ ಸರ್? ಇಂಡಿಯಾದಲ್ಲೇ ಮಾದರಿ. ಒಬ್ಬ ಕಲಾವಿದೆಯ ಮಗ ಇವತ್ತು ತಾಯಿಗೋಸ್ಕರ ತಂದೆಗೆ ತಕ್ಕ ಮಗ ಅಂತಾರೆ ಎಲ್ಲರೇ, ಇಲ್ಲಿ ತಾಯಿಗೆ ತಕ್ಕ ಮಗ. ಇಂಡಿಯಾದಲ್ಲೇ ತಾಯಿಗೆ ತಕ್ಕ ಮಗ ತಮ್ಮ ಸ್ವಂತ ದುಡ್ಡಿಂದ ಸುಮಾರು 30-40 ವರ್ಷ ತಾಯಿನ ಸಾಕೊಂಡು ಇವತ್ತು ಅವ್ರಿಗೆ ಒಂದು ಸ್ಮಾರಕ ಮಾಡಿದ್ದಾರೆ ಅಂತ ಅಂದ್ರೆ ಅದಕ್ಕಿಂತ ಪ್ರೀತಿ ಇನ್ನೇನು ಇಲ್ಲ ರೀ. ಯಾವ ತರ ನಿರ್ಮಾಣ ಮಾಡಿದ್ದಾರೆ ಅಂದ್ರೆ, ಈ ದೇಗುಲನ ಒಂದು 3 ವೃತ್ತಾಕಾರದಲ್ಲಿ ಒಂದು ಚಿಕ್ಕದಾಗಿದ್ರು ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಯಾವುದೇ ಸರ್ಕಾರ ಸ್ಮಾರಕಗಳ ಏನು ನಿರ್ಮಾಣ ಮಾಡಿದ್ದಾರೆ ಯಾವುದಕ್ಕೂ ಕಮ್ಮಿ ಇಲ್ದಂಗೆ ಇವತ್ತು ಅವರ ಒಂದು ಸ್ವಂತ ದುಡ್ಡಿಂದ ನಿರ್ಮಾಣ ಮಾಡಿದ್ದಾರೆ. ನನಗೆ ಸ್ಮಾರಕ ನೋಡಿ ತುಂಬ ಖುಷಿ ಆಯಿತು. ಅದ್ಭುತವಾಗಿ ನಿರ್ಮಾಣ ಮಾಡಿದ್ದಾರೆ. ಸೇಮ್ ನಾವು ದೇವಸ್ಥಾನದಲ್ಲಿ ಹೋಗಿ ಬಂದಂಗೆ ಆಗುತ್ತೆ. ಹೋಗಿ ನಾವೇನು 3 ರೌಂಡ್ ಹಾಕೊಂಡಾಗ ಆ ಸ್ಥಳಕ್ಕೆ ನಿಂತ್ಕೊಂಡಾಗ ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ. ವಿಭಿನ್ನವಾಗಿ ಈ ಸ್ಮಾರಕ ನಾವು ಕಟ್ಟಿದ್ದಾರೆ ವಿನೋದ್ ರಾವ್ದು. ನಾನು ಅವರಿಗೆ ತುಂಬ ಹೃದಯದ ಧನ್ಯವಾದ ತಿಳಿಸ್ತೀನಿ. ಥ್ಯಾಂಕ್ ಯು ಸರ್. ನೋಡಿದ್ರಲ್ಲ, ನನಗಂತೂ ಒಂದು ಧನ್ಯತೆಯ ಭಾವ ಆವರಿಸ್ಕೊಂಡ್ಬಿಟ್ಟಿದೆ. ಒಬ್ಬ ಮಗ ತನ್ನ ತಾಯಿಗೆ ಕೊಡುವಂಥ ಅತ್ಯುನ್ನತವಾದಂಥ ಕೊಡುಗೆ ಅಂತಂದರೆ ಇದೆ. ನಾನಂತೂ ಭಾರತದಲ್ಲೇ ಎಲ್ಲೂ ಈ ಥರದ್ದು ಕೇಳಿಲ್ಲ, ನೋಡೂ ಇಲ್ಲ. ಸೊ ನನಗೆ ಏನನ್ಸುತ್ತೆ ಅಂದರೆ, ನಾವೆಲ್ಲ ನಮ್ಮ ತಾಯಿನ ಎಷ್ಟು ಚೆನ್ನಾಗಿ ನೋಡ್ಕೋತಾ ಇದ್ದೀವಿ. ನಿಜಕ್ಕೂ ಅವ್ರಿಗೆ ದೇವಸ್ಥಾನ ಕಟ್ಸೋದು ಬೇಡ, ಅವ್ರನ್ನ ಚೆನ್ನಾಗಿ ನೋಡ್ಕೋತಾ ಇದ್ದೀವ, ಅವ್ರನ್ನ ಕೇರ್ ಮಾಡ್ತಾ ಇದ್ದೀವ ಅಂತ ಅನಿಸುತ್ತೆ. ನಿಜಕ್ಕೂ ಒಬ್ಬ ಮಗನಾಗಿ ವಿನೋದ್ ಸರ್ ಅವರ ಈ ಒಂದು ಕೊಡುಗೆ ನಮಗೆಲ್ಲ ಒಂದು ಪಾಠವನ್ನು ಕಲಿಸುತ್ತೆ. ನೀವೆಲ್ಲ ಬನ್ನಿ, ಯಾಕಂದರೆ ಇಲ್ಲಿ ಬಂದು ನೋಡಿದಾಗಲೇ ಕೂಡ ಇದರ ಮಹತ್ವ ಗೊತ್ತಾಗುತ್ತೆ. ನೀವು ಬಂದು ನೋಡಿ, ಅವರ ಚಿತ್ರ ಜಗತ್ತು, ಚಿತ್ರದ ಪಯಣ, ಅದರ ಜೊತೆಗೆ ಅಮ್ಮ ಮಗನ ಬಾಂಧವ್ಯ ಕೂಡ ಗೊತ್ತಾಗುತ್ತೆ. ಒಬ್ಬ ತಾಯಿ ಒಬ್ಬ ಮಗ ಹೇಗಿರಬೇಕು ಅನ್ನೋದು ಗೊತ್ತಾಗುತ್ತೆ. ಇನ್ನೊಂದು ಮುಖ್ಯ ವಿಷಯ ಏನಪ್ಪ ಅಂದರೆ, ಇದು ಪುಣ್ಯಭೂಮಿ. ಆದರೆ ಇದು ನಿಮಗೆಲ್ಲೂ ಇದೊಂದು ಸಮಾಧಿ ಅಂತ ಅನ್ಸಲ್ಲ, ದೇವಸ್ಥಾನ ಅಂತ ಅನ್ಸುತ್ತೆ. ಯಾಕಂದರೆ ಇದರ ವಾಸ್ತು ಶಿಲ್ಪವನ್ನು ನೋಡಿದ್ರೆ, ಇದರ ವಾಸ್ತು ಶೈಲಿಯನ್ನು ನೋಡಿದ್ರೆ ನೀವು ಯಾವುದೋ ಒಂದು ದೇವಸ್ಥಾನಕ್ಕೆ ಬಂದಂಗಿರುತ್ತೆ. ನೀವು ಬಂದು ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಇದೇ ಥರದ ಅಪರೂಪದ ವಿಡಿಯೋಗಳನ್ನ ನೀವು ನೋಡಬೇಕು ಅಂತಂದರೆ ಸ್ಮಾರ್ಟ್ಫೋನ್ ಮೀಡಿಯಾ ಈ ಒಂದು ಯೂಟ್ಯೂಬ್ ಚಾನಲ್ಗೆ ಭೇಟಿ ನೀಡಿ, ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ.